ಹೋಟೆಲ್ ಸ್ಟೈಲಲ್ಲಿ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು 4 ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು ಮೊದಲು. ಆಮೇಲೆ ತುರಿಮನೆಗೆ ಹಾಕಿ ಈ ರೀತಿ ತುರ್ಕೊಳ್ಬೇಕು. ತುರ್ಕೊಂಡು ಇಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತುರಿದ ಬೀಟ್ರೂಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಹಸಿ ವಾಸನೆ ಹೋಗೋವರೆಗೆ ಹೋದರೆ ಸಾಕು. ನೋಡಿ, ಈಗ ಸ್ವಲ್ಪ ಡ್ರೈ ಆಯಿತು. ಅದು ನಮಗೆ ಗೊತ್ತಾಗುತ್ತೆ. ಡ್ರೈ ಆದಾಗ ಅದನ್ನು ಬೇರೆ ಕಡೆ ತಕ್ಕೊಂಡು ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಬಾರ್ದು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಕಾಳು, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಂಪಗೆ ಆಗಬೇಕು ಈರುಳ್ಳಿ. ಆ ನಂತರ ನಾವು ಹುರಿದಿಟ್ಕೊಂಡಂಥ ಬೀಟ್ರೂಟ್ ತುರಿಯನ್ನು ಹಾಕಿಬಿಟ್ಟು ಮತ್ತೆ ನೀಟಾಗಿ ಕಲಿಸ್ಕೊಳ್ಬೇಕು. ಇವಾಗ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ನೀಟಾಗಿ ಕೈ ಆಡಿಸಿ ಮೇಲೆ ಮುಚ್ಚಿ 1 ನಿಮಿಷ ಬಿಟ್ಟರೆ ಸಾಕು. ಅದು ನೀಟಾಗಿ ಬೆಂದಿರುತ್ತೆ. ನೀವು ಬೇಕಿದ್ದರೆ ಲಿಂಬೆ ರಸ ಹಾಕ್ಕೊಳ್ಬಹುದು, ಬೇಡ ಅಂದರೆ ಪರವಾಗಿಲ್ಲ. ನೋಡಿ, ರುಚಿಯಾದ ಹೋಟೆಲ್ ಸ್ಟೈಲ್ನಲ್ಲಿ ಬೀಟ್ರೂಟ್ ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.